ಯಾನ್ ಉಂಡೆ ಮಲ್ಪೆ ಹೆಣ್ಮಕ್ಳಿಗೇನಾದ್ರೂ ಬೇಕು ಅಂದ್ರೆ ನಮ್ಮಮ್ಮ ಯಾರಾದ್ರೂ ಬಂದ್ರೆ ಸಿಕ್ಕಿದೆ ಚಾನ್ಸ್ ಅಂದ್ರೆ ಇಷ್ಟು ಪಟ್ಕೊತೀನಿ ನಾನು ಚಿಪ್ನಾಗ ಸ್ವಲ್ಪ ವಯಸ್ಸಾಗಿದೆ ಸೋನು ನಾನು ನೋಡಿದ್ರೆ ಹಿಂಗಿದ್ದೀನಿ ಲವ್ಲಿ ಮೀನಿಂಗ್ ಥ್ಯಾಂಕ್ ಯು ಸೋ ಮಚ್ ಪುಂಡಿ ಮಾಡಿದ್ ನಾನು ನಿನ್ಗೆ ಇಟ್ಕೊಂಡು ನನ್ನ ಮೇಕಪ್ ನೋಡಿ ಬೇಸ್ ಮಾಡಿದ್ದೀನಿ ಎಷ್ಟು ನೀಟಾಗಿ ಸೆಟ್ ಆಗಿದೆ. ನನ್ನ ಕ್ಲಿನಿಕ್ ಅವರ ಫೌಂಡೇಶನ್ ಯೂಸ್ ಮಾಡೋದು ಬ್ಯೂಟಿಫುಲ್ ಆಗಿ ಸೆಟ್ ಆಗುತ್ತೆ. ಸ್ಕಿನ್ ಕೇರ್ ಅಷ್ಟೇ ಮುಖ್ಯ. ಫುಲ್ ಗ್ಲೋಯಿ ಶೈನಿಂಗ್ ಫಿನಿಶ್ ಇದೆ, ಗ್ಲೋಯಿ ಫಿನಿಶ್ ಇದೆ, ಶೈನಿಂಗ್ ಅಲ್ಲ, ಬಿಕಾಸ್ ಆಫ್ ಸ್ಕಿನ್ ಕೇರ್. ಅದಾದ್ಮೇಲೆ ಫೌಂಡೇಶನ್. ಸೊ ಇವತ್ತು ಸೋನವ್ರ ಮನೆಗೆ ಬರ್ತಾರ. ಸೊ ವಿತ್ ಹಾರ್ಡ್ ಒಂದು ಕ್ವಿಕ್ ಆಗಿರೋದು ಏನಾದರೂ ಒಂದು ವಿಡಿಯೋಸ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀವಿ. ಸೊ ಹಂಗಾಗಿ ಅಡುಗೆ ಮಾಡೋ ವಿಡಿಯೋಸ್ ಇವತ್ತು. ಐ ಆಮ್ ರೆಡಿ ಥಿಂಕಿಂಗ್ ಏನು ಮಾಡೋದು, ಅವ್ರು ಬರ್ತಾ ಇದಾರಲ್ಲ ಏನು ಕೊಡೋಣ ಅಪ್ಪ ಅಂತ ಶೆಕೆ. ಸೊ ಅಮ್ಮನ ಕೇಳಿ ವಾಟರ್ಮೆಲನ್ ಜ್ಯೂಸ್ ಮಾಡೋಣ. ಅಮ್ಮ ಹೇಳಿದ್ರು ಬೇಡ, ಲೆಟ್ಸ್ ಲೆಮನ್ ಜ್ಯೂಸ್ ವಿತ್ ಚಿಯಾ ಸೀಡ್ಸ್ ಎಲ್ಲ ಹಾಕಿ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಲೆಮನ್ ಜ್ಯೂಸ್ ಕಾಯ್ತಾ ಇದ್ದೀನಿ, ಅಮ್ಮ ಮಾಡಿದ್ರೆ ನನಗೂ ಬೇಕು ಅಂತ. ಹಾಗೆ ಎಳ್ನೀರು ಇದೆ. ಸೊ ದ್ಯಾಟ್ ಇಸ್ ಆಲ್ಸೋ ನೈಸ್ ಡ್ರಿಂಕ್ ಅಲ್ಲ. ನೋಡುವ ಏನು ಮಾಡುವ ಅಂತ. ಬಟ್ ಏನು ತಿಂಡಿಗೆ ಏನು ಮಾಡೋದು ಅಂತ. ಬಿಕಾಸ್ ಕುಕಿಂಗ್ ವಿಡಿಯೋ ಮಾಡೋದ್ರಿಂದ ನಾನು ಮತ್ತೆ ತಿಂಡಿಗೆ ಏನಾದರೂ ಮಾಡಿದ್ರೆ ತಿನ್ಬೇಕಂತಾನೆ ಅನ್ಸಲ್ಲ. ಬಿಕಾಸ್ ಇಲ್ಲಿಂದ ಕುಕಿಂಗ್ ವಿಡಿಯೋ ಮಾಡಿರ್ತೀವಿ, ಅದು ತಿಂದಿರ್ತೀವಿ. ಸೊ ಐ ಥಿಂಕ್ ಫುಡ್ ಇಸ್ ಅ ಬ್ಯಾಡ್ ಐಡಿಯಾ ಅಲ್ವಾ. ಕಮ್ ಕ್ಲೋಸರ್ ಸಿ ಮೈ ಫೇಸ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತುಂಬ ಜನ ಕೇಳ್ತೀರಾ ಮೇಕಪ್ ಹೇಗೆ ಮಾಡೋದು, ನಾನು ಸಿಂಪಲ್ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡಬೇಕು, ಅಫೋರ್ಡೆಬಲ್ ಪ್ರಾಡಕ್ಟ್ಸ್ ಯಾವುದು ನಮ್ಮ ಸ್ಕಿನ್ ಟೈಪ್ಗೆ ಹೇಗೆ ಸೂಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಬೇಕಾ, ಕ್ಲಾಸಸ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಯಾರು ಗೆಸ್ಟ್ ಬರ್ತಿದ್ದಾರೆ, ಅದಕ್ಕೆ ಇವತ್ತು ಲೆಮನ್ ಜ್ಯೂಸ್ ಮಾಡಲಿಕ್ಕೆ ಹೇಳಿದ್ದೆ. ಅದಕ್ಕೆ ಚಿಯಾ ಸೀಡ್ ಹಾಕಿ ನೆನೆಸಿಟ್ಟಿದ್ದೇನೆ. ಈಗ ಲೆಮನ್ ಜ್ಯೂಸ್ ಮಾಡಿದೆ, ಬೆಲ್ಲ ಹಾಕಿ ಲೆಮನ್ ಜ್ಯೂಸ್ ಮಾಡಿಸಿ. ನಾವು ಆ್ಯಕ್ಚುಲಿ ಬೈ 2 ಸ್ಟಾರ್ಟ್ ಮಾಡಬೇಕಾಗಿತ್ತು, 3 ಆಗಿದೆ. ಇನ್ನೇನು ಅವ್ರು ಬರ್ತಾರೆ ಬೈ 20 minutes ವಿಲ್ ಸ್ಟಾರ್ಟ್ ಆಫ್ ಅಂತ. ನಾನು ಎಲ್ಲ ಸೆಟ್ ಮಾಡ್ತಾ ಇದ್ದೆ ಕಿಚನಲ್ಲಿ. ಆಯಿತಾ, ಇದು ಎಷ್ಟನೇ ವೀಡಿಯೋ ಸಂಡೆ ನಮ್ಮದು? ಫೋರ್ತ್ ಆಯಿತು. 4ನೇ ವೀಡಿಯೋ ಅದಷ್ಟು ಇನ್ಸ್ಟಾಗ್ರಾಮಿಗೆ ಮಾಡಿದೆ. ಇನ್ನೇನು ಸ್ವಲ್ಪ ರೆಸ್ಟ್ ಮಾಡಿ, ಕೈಕಾಲು ತುಂಬ ನೋವಾಗ್ತಾ ಇತ್ತು ನನಗೆ. ಇತ್ತೀಚೆಗೆ ಒಂದು ಸ್ವಲ್ಪ ವರ್ಕ್ ಮಾಡಿದ್ರೆ ನೋವಾಗುತ್ತೆ. ಆಯಿತಾ, ಸೊ ಹಾಗಾಗಿ ಇವಾಗ ಕಿಚನ್ ಸೆಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಶಿಸನ್ ಅಂಡ್ ಡೌನ್. ಹೇಗಿದ್ದೀರಾ? ಕಾಲೇಜ್ ಇರಲಿಲ್ಲ ಅಲ್ಲ. ಶೂಟಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಆಕ್ಚುಲಿ ನಾನು 3 ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿದೆ. ನಾನು ಸೋನು ವೆಲ್ಕಮ್ ಇವಾಗ ಮಾಡಬೇಕು ಅಂತ. ಸೊ ನಾವು ಐ ಹ್ಯಾವ್ ಟು ಜಸ್ಟ್ ವೇರ್ ಸಾರಿ ಪಡಪಡ. ಓಕೆ ವೇಟ್ ಮಾಡಿ. ನೋ ವಿಲ್ ಫಸ್ಟ್ ಸೆಟ್ ದ ಕಿಚನ್ ಪ್ಲಾನ್ ಮಾಡೋಣ ಅಂತ. ನನಗೆ ಅದು ಇಮಿಡಿಯೇಟ್ಲಿ ಎಂಟ್ರಿ ಪಾಪು ಫೀಡಿಂಗ್ ಕೇಳಿದ್ರೆ ಅಂತ. ಸೊ ಫೀಲ್ ಕಂಫರ್ಟೇಬಲ್. ಎಷ್ಟೊತ್ತಾಯ್ತು ಜರ್ನಿ ಅಲ್ಲಿ ನಮ್ಮ ಮನೆಯಿಂದ? ಆಯ್ತು 20 minutes, 45 minutes. ಅಷ್ಟು ದೂರ ಇದೆಯಾ? ಅದು ಈ ಹೊತ್ತಿನಲ್ಲಿ ಹತ್ರ ಇತ್ತು ಅಂತ 14 kilometers ತೋರಿಸಿದ್ರು. 14 kilometers ಅಂದ್ರೆ ಎಕ್ಸ್ಪೆಕ್ಟೆಡ್ 40 minutes. ಬಟ್ ಅದೇ ಟ್ರಾಫಿಕ್ ಅಲ್ಲ, ಬಾಳ ತುಂಬ ಜನರಿಗೆ ಪ್ರಶ್ನೆ ಇದೆ, ನಾನು ಹೇಗೆ ವೀಡಿಯೋಸ್ ಮಾಡ್ತೀನಿ ಪಾಪು ಇರಬೇಕಾದ್ರೆ ಅಂತ. ನಾನು ಫಸ್ಟ್ ಪಾಪು ಕಂಫರ್ಟ್ ನೋಡ್ತೀನಿ, ಫೀಡಿಂಗ್ ಮಾಡಿ ಫೀಸ್ ಫೈನ್ ಆ್ಯಂಡ್ ಕಾಮ್. ನಾನು ಆಮೇಲೆ ಶೂಟಿಗೆ ಹೋಗ್ತೀನಿ. ಮತ್ತೆ ಅಳ್ತಾ ಇದ್ದರೆ ಫೀಡ್ ಬೇಕು ಅಂದರೆ ಮತ್ತೆ ಬಂದು ಫೀಡಿಂಗ್ ಮಾಡೋದು, ಆಮೇಲೆ ಶೂಟ್ ಕಂಟಿನ್ಯೂ ಮಾಡೋದು. ಸ್ವಲ್ಪ ವಯಸ್ಸಾಗಿದೆ. ಇನ್ನೇನು ಶುರು ಮಾಡ್ತೀವಿ. ನಾವು ಯೋಚನೆ ಮಾಡಿರೋದು ಚೆನ್ನಾಗಿ ಬಂದರೆ ಸಾಕಪ್ಪ. ನೀವು ಬನ್ನಿ ಸೆಂಟ್ರಲ್ ಲಾಸ್ಟ್ ಅಲ್ಲಿ ಹೀಗೆ ತೋರಿಸ್ತೇನೆ. ಇಷ್ಟಲ್ಲಿ ತಿನ್ಬೇಕಲ್ವಾ ನೋಡಿ, ಈ ತರ ಕೊಟ್ರೆ ಈ ತರ ಆಗಿದ್ದಾಳೆ ನನಗೆ ಬೈಗಳು. ಅಂದ್ರೆ ಅವಳ ಥಿಂಕಿಂಗ್ ಆ ತರ. ನಾನು ಇಲ್ಲ ಅಂತ ಹೇಳುದು, ಬೇರೆ ಸ್ನಾಕ್ಸ್ ಎಲ್ಲ ತಿಂತಿದ್ದೆ, ಚಾಕ್ಲೇಟ್ ಎಲ್ಲ. ನಾನು ಅನ್ನ ಜಾಸ್ತಿ ಕೊಡ್ತಿದ್ದೆ ಅವಳಿಗೆ. ನಮ್ಮಮ್ಮ ಯಾರಾದ್ರೂ ಬಂದ್ರೆ ಸಿಕ್ಕಿದೆ ಚಾನ್ಸ್ ಅಂದ್ರೆ ಇಷ್ಟು ಎವ್ರಿ ಇಂಡಿಯನ್ ಮಾಮ್ ಅದು ಕಾಮನ್ ಅಲ್ವಾ. ನನಗೆ ಬೈತಿರ್ತಾಳೆ, ನೀನ್ ಇಷ್ಟೊಂಚೂರು ಅನ್ನ ಹಾಕುದಿಲ್ಲ, ಇಷ್ಟು ಆಗ್ತೆ ಅಂತ. ಪಾಪ ಹಾಲು ಕುಡಿಯುವಾಗ ಅನ್ನ ಬೇಕಲ್ಲ, ಹೊಟ್ಟೆ ತುಂಬಬೇಕಾದ್ರೆ ಅನ್ನನೇ ಬೇಕು. full of rice. You don't want rice, instead of rice in something else you need full. ಬೇರೆ ಒಂದು ಟ್ರೆಂಡಿಂಗ್ ವೈರಲ್ ರೆಸಿಪಿ ಟ್ರೈ ಮಾಡಬೇಕು ಅಂತ ಯೋಚನೆ. ಹಾಗೆಯೇ ಇನ್ನೊಂದು ನಮ್ಮ ತುಳುನಾಡು ಸ್ಟೈಲ್ ಯಾವುದಾದ್ರು ಈಸಿ ರೆಸಿಪಿ ಮಾಡಬೇಕು ಅಂತ. ಓಕೆನಾ, ಸಾಕಾ? Actually even this will look very pretty for you, but its size ತುಂಬಾ ಚಿಕ್ಕದು ಅನ್ಸುತ್ತೆ. ಕೊಡಿ ನೋಡೋಣ. It's very pretty. ಅಲ್ವಾ? It match your blouse. ಹೆಣ್ಮಕ್ಳು ಅಂದ್ರೆ ಹಿಂಗೆ, ಗಂಡು ಮಕ್ಳಿಗೆ ಏನು ಟೆನ್ಷನ್ ಇಲ್ಲ ಇವೆಲ್ಲ. ಅಲ್ವಾ, ನಾವು ಒಂದೊಂದು ಯಾವ ಧೈರ್ಯದಿಂದ ನಾನು 2-4 ತಗೊಂಡಿದ್ದೀನೋ ಗೊತ್ತಿಲ್ಲ, ಬಟ್ ಸೋಪ್ ಹಾಕಿ ವಿಡಿಯೋ ಮಾತ್ರ ಆದ್ರೂ ಹಾಕೋಬೇಕು.
ಬಟ್ ಅದರ ಪ್ಲೇನ್ ಗೋಲ್ಡ್ ನಿಮಗೆ ಪ್ಲೇನ್ ಬೇಕು. ಹಾ ಹೌದಾ, ಲೋಷನ್ ಬೇಕಾ? ಸ್ವಲ್ಪ ಪ್ರೆಸ್ ಮಾಡ್ಬೇಕಷ್ಟೇ. ಹೆಣ್ಮಕ್ಳಿಗೆ ಏನಾದ್ರು ಬೇಕು ಅಂದ್ರೆ ಏನಾದ್ರು ಮಾಡಿ ಹಾಕೋತೀವಿ. ಮ್ಯಾಚ್ ಆಗ್ಬೇಕಲ್ಲ ಅಷ್ಟೇ ಅಷ್ಟೇ. ಪ್ರಿಟಿ ಹಾ ತುಂಬಾ ಇಲ್ಲ, ಒಂದು ಚಿಕ್ಕದೊಂದು ದೊಡ್ಡದಿದೆ. ಅದ್ರ ಮಿಕ್ಸ್ ಇದೆ, ಎರಡು ಇದೆ, ಎರಡು ರೀತಿಗಿದೆ. ನಾನು ಅದೇ ನೋಡ್ತಿದ್ದೇನು ಹಿಂಗಿದೆ. ಒಂದು ಚಿಕ್ಕ ದೊಡ್ಡದಿದೆ. ವೆರಿ ಥಾಟ್ಫುಲ್ ಆಗಿ ನನಗೆ ಈ ರೋಸ್ನ ತಂದಿದ್ದಾರೆ ಬಿಕಾಸ್ ಐ ಮೀನ್ ಮೈ ಪೋಸ್ಟ್ ಪಾರ್ಟಮ್ ಡೇಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇದನ್ನೇನು ಮಾಡಲ್ಲ, ನಾನು ವೇಸ್ಗೆ ಹಾಕಿ ಹಂಗೆ ಇಟ್ಟಿರ್ತೀನಿ. ಇಲ್ಲಿದೆ ಹಂಗೆ 2-3 days ಅಲ್ಲಿ ಇದೆ. ಇಟ್ ಲುಕ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ತುಂಬ ಫನ್ ಅನ್ನಿಸ್ತು ಈ ಡೇ. ನಾವು ಪ್ಲ್ಯಾನ್ ಮಾಡಿದ ಹಾಗೇನೆ ಎಲ್ಲಾನು ಆಯಿತು. ಉಪ್ಪು ಹಾಕ್ಬಿಟ್ಟು ಒಂಚೂರು ನೀರು ಹಾಕಿ ರುಬ್ಬೋದು ಅಷ್ಟೇ. ಅಷ್ಟೇ. ಈ ಪಟ್ಟುಕೊತೀನಿ ನಾನು ಚಿಪ್ನಾಗ. ಯಾರೋ ಅವ್ರು ಪುಂಡಿ ತಿನ್ನುವರ ಹತ್ರ ಇದ್ದಾರೆ. ಇಲ್ಲ ಇಲ್ಲ ಇಲ್ಲ, ಅಂದ್ರೆ ನಾವಿವಾಗ ಕಲಿತಾ ಇದೀವಲ್ಲ, ಮೊನ್ನೆ ಆಪ ಮಾಡಿದ್ವಿ ಕಾಲೇಜಲ್ಲೆಲ್ಲ. ರುಬ್ಬಲ್ ಪ್ರೊಸೀಜರ್ ಗೊತ್ತಿರುತ್ತೆ. ಈ ಒಂದು ಹೊಸ ಪ್ರಯತ್ನದಲ್ಲಿ ಕುಕಿಂಗ್ ಇದೆ, ಡ್ಯಾನ್ಸಿಂಗ್ ಇದೆ, ಮ್ಯೂಸಿಕ್ ಇದೆ ಆ್ಯಂಡ್ ಒಂದು ಸ್ವಲ್ಪ ಮಾತೂ ಇದೆ. ಮಾಡ್ಬಾರ್ದು, ನೀರು ಚೆಲ್ಬಿಡ್ತೀನಿ. ಇವಳು ಅದೇ ತರ ಸ್ಟೆಪ್ ಮಾಡ್ಲಿಕ್ಕೆ ಹೋಗಿ ನೀರಿಲ್ಲ ರುಚಿ. ಬ್ಯೂಟಿಫುಲ್ ಹಂಗೆ ಮಾಡಿ ಅಷ್ಟೇ ಅಷ್ಟೇ ಲವ್ಲಿ ಅಷ್ಟೇ. ಆ್ಯಕ್ಚುಲಿ ಬೇಗ ಮುಗಿಬೋದು ಅಂತ ಅಂದ್ಕೊಂಡಿದ್ರೆ ನಾನು ಮಧ್ಯದಲ್ಲಿ ಬ್ರೇಕ್ಸ್ ತಗೋತಾ ಇದ್ದೆ. ಪಾಪು ಹತ್ತಾಗ ಹೋಗೋದು, ಕಂಫರ್ಟ್ ನೋಡ್ಕೊಂಡು ಬರೋದು, ಮತ್ತೆ ನಾವಿಲ್ಲಿ ಕಂಟಿನ್ಯೂ ಮಾಡೋದು, ಒಂದು ಸ್ವಲ್ಪ ನಾವೇನಾದರೂ ತಮಾಷೆ ಮಾತಾಡೋದು. ಹಿಂಗೆ ಕುಕಿಂಗ್ ಗೊತ್ತಾಯ್ತು ರಿಯಾಲಿಟಿ ನನಗೆ. ಕಾಲಿ ಮುಟ್ಟೋದು ಮಾತ್ರ, ಕಟ್ಟೋದು ಬೇರೆ. ಸೋನು ಅವರಿಗೆ ತುಳು ಹೇಳ್ಕೊಡೋದು ವಾಸ್ ಸೋ ಮಚ್ ಫನ್ ಆಯ್ತಾ. ಅವರು ಟ್ರೈ ಮಾಡಿದ್ರು ಏನು ಚೆನ್ನಾಗಿ ಹೇಳಿದ್ರು. ಯಾನ್ ಉಂಡೆ ಮಲ್ಪೆ ಕರೆಕ್ಟಾ? ಈ ರುಂಡೆ ಮಲ್ಪೆ ಸೊ ಈ ಹೂ ಹ್ಯಾವ್ ಟು ಸೇ ಈ ಬೇರೆದಿಲ್ಲ, ಈ ಬೇರೆದಿಲ್ಲ. ಬೇಡ, ಅದೇ ಚೆನ್ನಾಗಿತ್ತು. ಫಸ್ಟ್ ಒನ್ ಇಸ್ ಈಸಿ ಫಾರ್ ಯು. ಓಕೆ, ಉಂಡೆ ಮಲ್ಪೆ. ಯಾನ್ ಉಂಡೆ ಮಲ್ಪೆ. ಮಲ್ಪೆ. ನೀವು ಜೂನಿಯರ್, ಅವ್ರು ಸೀನಿಯರ್. ನನ್ನಿಂದಾನೇ ಅವ್ರು ಕಲ್ತಿದ್ದು. ಅತ್ತೆ ಅಮ್ಮ ಏನಾದ್ರು ಹೌದಾ? ನಾನು ಅವಳಿಂದಲೇ ಕಲ್ತಿದ್ದು ಕೆಲವೊಂದಕ್ಕೆ ಮೆನ್ಷನ್ ಮಾಡೋದು. ಅಂದೆ ಸ್ವಲ್ಪ ಮಾತಾಡ್ಲಿಕ್ಕೆ ಕಲ್ತಿದ್ ಮಾತ್ರ ಅವಳಿಂದಲೇ. ನಾನು ಅಡಿಗೆ ಕಲ್ತಿತ್ತು ನನ್ನಿಂದ. ಅದು ವೆರಿ ಕ್ಲಿಯರ್. ಫಸ್ಟ್ ಈ ಶಾರ್ಟ್ ತಗೊಳ್ಳೋಣ. ಹಿಂಗೆ ಎತ್ತದ್ ನೀವು. ನಿಮ್ದು ಹಿಂಗೆ. ತುಂಬ ಜನ ಸೋನು ಅವರ ವ್ಲಾಗ್ ನೋಡಿ ಹೇಳಿದ್ರಿ ಅನ್ಎಕ್ಸ್ಪೆಕ್ಟೆಡ್ ಕೊಲ್ಯಾಬ್ ಅಂತ. ನಮಗೂ ಹಾಗೆ ಅನ್ಸಿದ್ದು ಬಿಕಾಸ್ ನಾವು ಆ ಒಂದು ಇವೆಂಟಲ್ಲಿ ಮೀಟ್ ಆಗ್ತಾ ಇರಲಿಲ್ಲ, ಅಂದರೆ ಪರಿಚಯನೂ ಆಗ್ತಾ ಇರಲಿಲ್ಲ, ಕೊಲ್ಯಾಬ್ ಆಗ್ತಾ ಇರಲಿಲ್ಲ. ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಬೆಳಗ್ಗೆ ಎದ್ದು ಕೋಳಿ ತಂದ್ಕೊಟ್ಟಿದ್ ನಾನು, ಅಲ್ಲಿ ನನ್ನ ಮಾಡಿದ್ದವ್ರು, ಮಸಾಲ ಹಾಕಿದ್ದವ್ರು, ಚಿಕನ್ ಬೇಯಿಸಿದವ್ರು. ಸುಡ್ತಾ ಅದು ಗ್ಲಾಸ್ ಅಲ್ಲ, ಆದ್ರೂ ಬೇಗ ಬಿಸಿ ಆಗ್ತದೆ. ಯಾಕಂದ್ರೆ ಅಂತೂ ಇಂತೂ ಫಸ್ಟ್ ರೆಸಿಪಿ ವಿಡಿಯೋ ಅಂತೂ ಕಂಪ್ಲೀಟ್ ಆಯಿತು. ಇನ್ನು ಸೆಕೆಂಡ್ ಒನ್ ಮಾಡಬೇಕು ಅನ್ಕೋತಾರೆ. ಗೊತ್ತಾಗಿದೆ ಯಾರು ಬೇಡ ಅಂತ. ಪುಂಡಿ ಮಾಡಿದ್ ನಾನು, ಕೋಳಿ ಸಾರು ಮಾಡಿದ್ದು ಸೀಮ, ಪಕ್ಕಡೆ ರಡ್ಲ ನಮ್ಮಮ್ಮ ಮಾಡಿದ್ದು ತಿನ್ನಕ್ ಬಂದಿದ್ದೆ. ರಡ್ಡಲ್ಲ ಪಕ್ಕಡೆ ಪೂರ ಮಲ್ದಿನಿ ಆನೆ ಪಲ್ಲೆ ಎಂಚಾತಿನವೆ ಕೋರಿ ಪುಂಡಿ. ಮೊದಲನೇ ವಿಡಿಯೋ ಆಯಿತು. ಐ ಹೋಪ್ ನೀವು ನೋಡಿ ಇಷ್ಟಪಡ್ತೀರಾ. ಆದಷ್ಟು ಬೇಗ ಆ ವಿಡಿಯೋ ಬರುತ್ತೆ ಆಯಿತಾ. ಇನ್ನು ಸೆಕೆಂಡ್ ಒನ್ಗೆ ಏನೆಲ್ಲ ಬೇಕು ಅಮ್ಮನಿಗೆ ಹೇಳಿದ್ವಾ, ಅದನ್ನು ಅವ್ರು ಅರೇಂಜ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಷ್ಟರಲ್ಲಿ ನಾನು ಸೋನು ನಮ್ಮ ಸೆಕೆಂಡ್ ಲುಕ್ಗೆ ರೆಡಿಯಾಗಿ ಬರ್ತೀವಿ ಅಂತ. ನಮ್ಮ ಸೆಕೆಂಡ್ ಲುಕ್ಕಿಗೆ ಈ ಸಾರಿ ನಾನು ಪ್ರೆಗ್ನೆನ್ಸಿ ಮುಂಚೆ ಹಾಕಿದ್ದಾಗ 30 days 30 ಸಾರಿ ಸೀರೀಸ್ ಮಾಡಿದ್ನಲ್ಲ, ಅವಾಗ ನೋಡಿ ಈ ಫೋಟೋ. ಈ ಸಾರಿ ಇವಾಗ ನೋಡಿ ನನ್ನ ಮೇಲೆ. ಅಷ್ಟೇ ಸಿಂಪಲ್. ಬ್ರೈಟ್ ಇಟ್ಟಿಲ್ಲ ಅಂದ್ರೆ ಕಣ್ಣಿಗೆ ಹೊಡಿತಾ ಇದೆ ನೋಡಿ. ಮ್ಯಾಂಗೋ ಸೀಸನ್ ಜೊತೆಗೆ ನಾವು ಟ್ರೈ ಮಾಡ್ತಾ ಇರುವಂಥ ರೆಸಿಪಿ ತುಂಬಾ ವೈರಲ್ ಆ್ಯಂಡ್ ಟ್ರೆಂಡಿಂಗ್ ರೆಸಿಪಿ. ನೋಡೋಣ ಹೇಗೆ ಬರುತ್ತೆ. ಇದು ಕೆಳಗಡೆ ಕಸ ಪಸ ಇದ್ದಿದ್ದಲ್ಲ, ಅದು ಹೆಂಗೆ ತೆಗಿತೀರಂಗೆ ಆಯ್ತಾ? ಹೆಂಗೆ ಸ್ಮೆಲ್ಲು ಘಮ ಮಾಡ್ತಿದೆ ಗೊತ್ತಾ? ಓಕೆ, ಅಥವಾ ಇದನ್ನ ಖಾಲಿ ನೆಲದಲ್ಲಿ ಇದು ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆಯಾ ಪ್ಲೇಟ್? ಇವಾಗ ಇದು ಬೇಡ ಆಯ್ತಾ?
ಇವಾಗ ಇಲ್ಲ ತೆಗ್ದ್ಬಿಡ್ದಲ್ಲ. ಹಾ. ಓಕೆನಾ? Ready? ವಿಲ್ ಕೀಪ್ ಹಿಯರ್. ರೆಡಿ. ಆ್ಯಂಡ್ ಇಟ್ಸ್ ವೆರಿ ಈಸಿ ಆಯಿತಾ. ನಿಮ್ಗೇನಾದರೂ ಚಟ್ಪಟ ಸ್ಪೈಸಿ ಟ್ಯಾಂಗಿ ಎಲ್ಲ ಬೇಕು ಅಂದರೆ ಮಿಸ್ ಮಾಡದೆ ಟ್ರೈ ಮಾಡಿ ಇದನ್ನು. ಓಕೆ, ಇವಾಗೇನು ಬೇಕು? ಅಮ್ಮ ಮಾಮಿಗಂತೂ ಇಂಗ್ರೀಡಿಯೆಂಟ್ಸ್ ನೋಡಿನೇ ಭಯ ಆಯಿತು. ಅದು ಏನಕ್ಕೆ ಇದೆಲ್ಲ ಹಾಕ್ತಾ ಇದ್ದೀರಾ, ತುಂಬ ಖಾರ ಆಗಲ್ವಾ, ಕಲರ್ ಬೇರೆ ತುಂಬ ರೆಡ್ ಆಗಿತ್ತಲ್ಲ, ಅವ್ರಿಗೆ ಫುಲ್ ಕನ್ಸರ್ನ್. ಬಟ್ ನಾವು ಏನೇ ಮಾಡಿದ್ರು ಯೋಚನೆ ಮಾಡಿ ನಮ್ಗೆ ಎಷ್ಟು ಬೇಕು ಅದ್ರ ತಕ್ಕಂತಲೇ ಮಾಡಿದ್ದೀವಿ. ಹಸಿ ಆಯ್ತಾ, ಕಮ್ಮಿ ಆಯ್ತಾ ಜಾಸ್ತಿ ಆಯ್ತು? ಜಾಸ್ತಿ ಆಯ್ತು ಖಾರ. ಖಾರ ಖಾರ, ಯಾಕಂದ್ರೆ ಮ್ಯಾಂಗೋ ಸ್ವೀಟ್ ಇದೆಯಲ್ಲ ಫುಲ್ಲು. ಫುಲ್ ಖಾರ ಆಗುತ್ತೆ ಇವತ್ತು ನೋಡಿ ಮಾಮಿ. ಟೆನ್ಷನ್. ಬಂದು ಚಿನ್ನಿ ಹೋಗಿ ನೀರು ತುಂಬಿಸು. ನೀರಿಗೆ ಬಂದಿಚ್ಚಿ ನೀರು ತುಂಬಿಸು. ಹೋಗು. ಇವಾಗ ನೆಕ್ಸ್ಟ್ ಫೈನಲಿ ನಿಜ ಯಮ್ಮಿ ಅನ್ನಿಸ್ತಾ ಇದೆ. ತಿನ್ನೋಣ? ಇದು ಹಾಕೋಣ. ಇದು ಸೋ ಯಮ್ ಆಯ್ತಾ. ಉಪ್ಪು ಹುಳಿ ಖಾರ ಎಲ್ಲ ಇಷ್ಟ ಇದ್ರೆ ಟ್ರೈ ಮಾಡಿ. ಸಮಥಿಂಗ್ ಡಿಫ್ರೆಂಟ್. ಈಸಿ ಅಲ್ಲ? ವೆರಿ ಈಸಿಯಾ. ಏನ್ ಗೊತ್ತಾ, ಇವಾಗ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇರ್ತೀರ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಕರೆದಿರ್ತೀರಾ, ಈ ತರದ ಡಿಫ್ರೆಂಟ್ ಸ್ನಾಕ್ಸ್ ಸಂಜೆ ಟೈಮ್ಗೆ ಟ್ರೈ ಮಾಡಬೇಕು. ಈವ್ನಿಂಗ್ ಟೈಮ್ ಟೂ ಗುಡ್ ಫ್ಯಾಮಿಲಿ ಟೈಮ್ಗೆ. ನೀವು ಕಟ್ ಮಾಡಿಬಿಟ್ಟು ಅದಕ್ಕೆ ಈ ತರ ಪೇಸ್ಟ್ ಹಾಕಿದ್ರು ಇನ್ನೊಂದು ಏನ್ ಗೊತ್ತಾ, ತುಂಬಾ ಸ್ವೀಟ್ನೆಸ್ ಇರೋ ಬದಲು ಈ ಮೀಡಿಯಂ ಇರುತ್ತಲ್ಲ, ರಾನು ಇಲ್ಲ ಜಾಸ್ತಿ ಆ ತರ ಸ್ವೀಟ್ನೆಸ್ ಇರೋ ಮ್ಯಾಂಗೋ, ಮೀಡಿಯಂ ಮ್ಯಾಂಗೋ ಇದ್ರೆ ಅಮೇಜಿಂಗ್. ಯಮ್. ಹೇಗನ್ನಿಸ್ತು ಈ ಕುಕಿಂಗ್ ವಿಡಿಯೋ ಎಲ್ಲ ಮಾಡಿದ್ ನಾನು ಟೇಸ್ಟ್ ಮಾಡಿದ್ದು. ಹೌದೌದೌದು, ತುಂಬಾ ಚೆನ್ನಾಗಿ ಗೊತ್ತು ಎಲ್ಲರೂ. ಇಷ್ಟ ಆದ್ರೆ ನನ್ನ ಕುಕಿಂಗಿಗೆ ಒಂದು ಲೈಕ್ ಮಾಡಿ. ಒಂದು ಕುಕಿಂಗ್ ಮಾಡಕ್ಕೆ ಒಳ್ಳೆ ಸದ್ಯಕ್ಕೆ ಬೇಡ, ಸಮಥಿಂಗ್ ಒಳ್ಳೇದು ಹೇಳ್ಬೇಕಾ. ಯು ಪೇಯಿಂಗ್ ಮೀ ಎಕ್ಸ್ಟ್ರಾ ಅಲ್ವಾ, ಆಮೇಲೆ ಕೊಡ್ತೀರಲ್ಲ. ಇದು ಸೋ ಗುಡ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮೀಟ್ ಮಾಡಿದ್ದು ಎಲ್ಲಿ ಗೊತ್ತಾ, ಕಾವೇರಿ ಹಾಸ್ಪಿಟಲ್ ಅಲ್ಲಿ ಇವೆಂಟ್ ಆಗಿತ್ತು. ಅಂಡ್ ಹಿಂಗೆ ಮಾತಾಡ್ತಾ ವಿ ಡಿಸೈಡೆಡ್ ಓಕೆ ಕುಕಿಂಗ್ ವಿಡಿಯೋ ಮಾಡೋಣ ಅಂತ. ಅಂಡ್ ಯಾವ್ದೋ ಒಂದು ವಿಡಿಯೋ ಟ್ರೆಂಡ್ ನೋಡಿ ವಿ ಲೈಕ್ ಇಟ್, ಮಾಡ್ಬೋದು ಅಂತ. ವಿಲ್ ಟ್ರೈ ಅಂತ, ಯಾಕಂದ್ರೆ ಕನ್ನಡದಲ್ಲಿ ಯಾರು ಮಾಡಿಲ್ಲ ಅಂದ್ಬಿಟ್ಟು ವಿ ಪ್ಲಾನ್ಡ್ ಇಟ್. ಅಷ್ಟೇ, ಇನ್ಸ್ಪಿರೇಷನ್ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ, ಎಕ್ಸಿಕ್ಯೂಟೆಡ್ ಅಷ್ಟೇ. ಸೊ ಕೊಲ್ಯಾಬ್ ಬಂದಾಗ ನಾನು ಯೋಚನೆ ಮಾಡಿದೆ ನಮ್ಮ ಮನೇಲಾದ್ರೆ ಈಸಿ ಆಗುತ್ತೆ. That is why I chose okay because it was even you should feel comfortable. That is great. ಅಮೇಜಿಂಗ್, ಚೆನ್ನಾಗಿತ್ತು, ನಮಗೆ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆದಲ್ಲಿ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇವ್ರ ಜೊತೆ, ಮತ್ತೆ ಕೊಲಾಬ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಹೇಳಿ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ತಪ್ಪದೆ ತಿಳಿಸಿ. ಓಕೆ. ಅಂಡ್ ಬೆಸ್ಟ್ ಥಿಂಗ್ ಇಸ್ ನಮ್ಮ ಮನೆ ಸಿಕ್ಕಾಪಡೆ ದೂರನೂ ಇಲ್ಲ, ಸಿಕ್ಕಾಪಡೆ ಹತ್ರನೂ ಇಲ್ಲ, ಪರವಾಗಿಲ್ಲ, ಮ್ಯಾನೇಜಬಲ್. ಬೆಂಗಳೂರಿಗೆ ಮ್ಯಾನೇಜಬಲ್ ಅಂತಾನೆ ಹೇಳ್ಬೋದು. ಇಟ್ ವಾಸ್ ಸೋ ಮಚ್ ಫನ್. ಹುಷಾರು, ಟೇಕ್ ಕೇರ್. ಮತ್ತೆ ಸಿಗೋಣ. ಮತ್ತೆ ಬನ್ನಿ, ಮನೆ ಅಡ್ರೆಸ್ ಗೊತ್ತಿದೆ. ಟಯರ್ಡ್. ಪುಂಡಿ ಚಿಕನ್ ಗ್ರೇವಿ ಬೆಸ್ಟ್.